ಬೀದಿ ನಾಯಿಯ ಹಾವಳಿ ವಿಪರೀತವಾಗಿ ಕಾಡಲು ಆರಂಭಿಸಿದೆ. ರಾಜ್ಯದ ಎಲ್ಲೇ ನೋಡಿದರೂ ಕೂಡ ಬೀದಿ ನಾಯಿಯ ದಾಳಿಗೆ ಬಲಿಯಾದಂತಹ ಪ್ರಕರಣ ಅಥವಾ ಬಳಲ್ತಾ ಇರುವಂತಹ ಪ್ರಕರಣಗಳು ವರದಿಯಾಗ್ತಾ ಇದೆ. ಅದೇ ರೀತಿಯಲ್ಲಿ ಬೆಳಗಾವಿಯಲ್ಲಿ ಬೀದಿ ನಾಯಿ ದಾಳಿಗೆ ಕೋಮಾ ಸ್ಥಿತಿಗೆ ತಲುಪಿದ್ದಾರೆ ವ್ಯಕ್ತಿಯೊಬ್ಬರು. ಬೀದಿ ನಾಯಿ ಕಚ್ಚಿದ್ರ ಪರಿಣಾಮವಾಗಿ ಅವರ ಪರಿಸ್ಥಿತಿ ಇವತ್ತು ಹೀಗಾಗಿದೆ. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಹಟ್ಟಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ನಾಯಿ ದಾಳಿಗೆ 18 ವರ್ಷದ ಬಸವರಾಜ್ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಗೆ ಅವರನ್ನೀಗಾಗಲೇ ದಾಖಲು ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳನ್ನು ನಿಯಂತ್ರಣಕ್ಕೆ ತನ್ನಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಕಂಡಲ್ಲಿ ಸಿಕ್ಕವರ ಮೇಲೆ ದಾಳಿ ನಡೆಸ್ತಾ ಇದೆ. ಇದರಲ್ಲಿ ಹಲವು ಮಕ್ಕಳು, ವಯಸ್ಸಾದವರು ಕೂಡ ಬಲಿಯಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡು ಪರಿಸ್ಥಿತಿ ಹೇಳತೀರದಾಗಿದೆ. ಅದರಲ್ಲೊಬ್ಬ 18 ವರ್ಷದ ಯುವಕನ ಪರಿಸ್ಥಿತಿಯಂತೂ ಹೇಳತೀರದು. ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಯಾವುದು ಕೂಡ ಹೇಳುವಂತಹ ಸ್ಟೇಜ್ನಲ್ಲಿ ಕಾಣಿಸ್ತಾ ಇಲ್ಲ.